ಯಾವ ಮಟ್ಟಕ್ಕೆ ಇದೇ ಪವಿತ್ರ ಗೌಡ ಅವ್ರನ್ನ ಮಾಧ್ಯಮಗಳಿಂದ ಹಿಡಿದು ಜನಸಾಮಾನ್ಯರು ಕೆಲವೊಬ್ಬರು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಶಪಿಸ್ತಾ ಇದ್ರು ಇವರಿಂದನೇ ಇದಾಗಿದ್ದು, ಇವರೇ ಹಿಂಗೆ ಮಾಡಿದ್ದು ಅಂತ. ಜೊತೆಗೆ ಅವ್ರ ಮನೆ ಒಳಗೆ ಹೋಗಿ ಲಿಪ್ಸ್ಟಿಕ್ ಅನ್ನ ಹಚ್ಕೊಂಡ್ ಬಂದಿದ್ದು ಒಂದು ಇಶ್ಯೂ ಆಯ್ತು, ನಿಮಗೆ ಗೊತ್ತಿರ್ಬೋದು. ಸ್ಥಳ ಮಹಾಜರ್ಗೆ ಅಂತ ಕರ್ಕೊಂಡು ಹೋದಾಗ ಅವಾಗಲೂ ಕೂಡ ಲಿಪ್ಸ್ಟಿಕ್ ಹಚ್ಚಿದ್ದು ಸೌಂದರ್ಯದ ಬಗ್ಗೆ ಎಷ್ಟು ಕನ್ಸರ್ನ್ ಇದೆ ಇವ್ರಿಗೆ. ಇಂಥ ಟೈಮ್ನಲ್ಲೂ ಅದು ಎಲ್ಲೂ ಪಾಪ ಪ್ರಜ್ಞೆನೂ ಕೂಡ ಕಾಡ್ತಾ ಇಲ್ವಲ್ಲಪ್ಪ ಇವ್ರಿಗೆ ಅಂತ ಔಷಾಂಗ್ ಸೀಸ್ ಅಂತ ಅನ್ಸುತ್ತೆ ನಿಮ್ಗೆ ಸರ್? ಇವಾಗ ರಾಮಾಯಣ ಯಾಕಾಯ್ತು ಸರ್? ಒಂದು ಹೆಣ್ಣಿಂದ ಅಂತ. ಮಹಾಭಾರತ ಹೆಣ್ಣಿಂದಾನೆ ಅಲ್ವಾ? ಅವ್ರದ್ದೇನು ತಪ್ಪು ಸರ್? ಇದು ಅದೇ ಆಯ್ತದಲ್ವಾ ಸರ್? ಒಂದು ಹೆಣ್ಣಿಂದಾನೇ ಆಯ್ತಲ್ವಾ? ಅದರಲ್ಲಿ ಅವ್ರಿಗೆ ಸೌಂದರ್ಯ ಯಾರು ಕೊಟ್ಟಿರೋದು? ದೇವರೇ ಅಲ್ವಾ ಸರ್? ಅದನ್ನ ಅವ್ರು ತೋರ್ಸ್ಕೋದ್ರ ತಪ್ಪೇನಿದೆ ಸರ್? ಅದಕ್ಕೆ ನೀವು ಇದೆಲ್ಲ ದೊಡ್ಡದಾಗಿ ಹೇಳ್ಬಿಟ್ಟು ಲಿಪ್ಸ್ಟಿಕ್ ಹಾಕೋಬಿಟ್ಟವಳೆ, ಮೇಕಪ್ ಮಾಡ್ಕೊಬಿಟ್ಟವಳೆ, ಹಿಂಗ್ ಮಾಡ್ತಾವಳೆ, ಹಂಗ್ ಮಾಡ್ತಾವಳೆ.